ಹಾಯ್, ನಾನು ನಿಮ್ಮ ರಾಘವೇಂದ್ರ. ಇವತ್ತು ಒಂದು ವಿಶೇಷವಾದ ವಿಡಿಯೋವನ್ನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಬಟ್ಟೆಗಳನ್ನು ತಗೊಂಡಾಗ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಸೈಜ್ಗಳು ವೇರಿಯೇಷನ್ ಆಗ್ತಾ ಇರ್ತವೆ. ಪ್ಯಾಂಟ್ ತಗೊಂಡಾಗ ಪ್ಯಾಂಟ್ ಸ್ವಲ್ಪ ಉದ್ದ ಜಾಸ್ತಿ ಆಯಿತು, ಅಥವಾ ಶರ್ಟ್ ತಗೊಂಡಾಗ ತೋಳು ಸ್ವಲ್ಪ ಉದ್ದ ಇದೆ, ಈ ರೀತಿಯಾದಂಥ ಒಂದು ಸಣ್ಣ ಸಣ್ಣ ಪ್ರಾಬ್ಲಮ್ ಬರ್ತಾ ಇರ್ತದೆ. ಅದಕ್ಕಾಗಿ ನಾವು ತಗೊಂಡ ನಂತರ ಟೈಲರನ್ನು ಹುಡುಕೊಂಡು ಹೋಗಿ ಆಮೇಲೆ ಸರಿ ಮಾಡಿಸ್ಕೊಂಡು ಬಂದು ಹಾಕೋತೀವಿ. ಸೊ ಅದೇ ಒಂದು ವೇಳೆ ನಮ್ಮ ಮನೆಯಲ್ಲೇ ಒಂದು ಸಿವಿಂಗ್ ಮೆಷಿನ್ ಇದ್ದು ನಿಮಗೆ ಅಲ್ಪ ಸ್ವಲ್ಪ ಸ್ಟಿಚ್ ಮಾಡುವಂಥ ಅಂದರೆ ಸಿವಿಂಗ್ ಮಾಡುವಂಥ ಒಂದು ಕಲೆ ಇದ್ದರೆ ನಿಮ್ಮ ಕೆಲಸವನ್ನು ನೀವೇ ಹೇಗೆ ಮಾಡ್ಕೋಬೋದು ಅಂತ ಹೇಳೋದನ್ನು ಒಂದು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ನನಗೆ ಒಂದು ಅಲ್ಪ ಸ್ವಲ್ಪ ಸಿವಿಂಗ್ ಬಗ್ಗೆ ಗೊತ್ತು. ಅದರಿಂದಾಗಿ ನಾನು ನನ್ನ ಪ್ಯಾಂಟ್ನ ಕಾಲು ಏನು ಉದ್ದ ಜಾಸ್ತಿ ಇದೆ ಅದನ್ನು ಕಟ್ ಮಾಡಿ ಮತ್ತೆ ಸಿವಿಂಗ್ ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ನನ್ನ ಪ್ಯಾಂಟ್. ಇಲ್ಲಿ 3 ಪ್ಯಾಂಟ್ ಇದೆ. ಈಗ ಏನು ಈ ಒಂದು ಪ್ಯಾಂಟ್ ಇದೆ ಇದರ ಲೆಂತ್ ಜಾಸ್ತಿ ಇದೆ, ಸುಮಾರು 2 ಇಂಚಷ್ಟು ಲೆಂತ್ ಜಾಸ್ತಿ ಇದೆ. ಸೊ ಇದನ್ನು ನಾನು ಕಟ್ ಮಾಡಿ ಮತ್ತೆ ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಇದು ನಮ್ಮ ಅಪ್ಪ ಯೂಸ್ ಮಾಡುವಂಥ ಮೆಷಿನ್, ಮೆರಿಟ್ ಮೆಷಿನ್, ಹಳೆ ಕಾಲದ ಮೆಷಿನು. ಸೊ ಇದಕ್ಕೆ ಒಂದು ಸಣ್ಣ ಮೋಟ್ರನ್ನ ಫಿಕ್ಸ್ ಮಾಡಿದ್ದಾರೆ, ಅದರಿಂದಾಗಿ ಪೆಡಲ್ ತುಳಿಬೇಕಾಗಿಲ್ಲ. ಸೊ ಸ್ಟಿಚಿಂಗ್ ಮಾಡಬೇಕಂತಂದರೆ ಏನು ಬೇಕು, ಮೆಷಿನ್ ಬೇಕೇ ಬೇಕು, ಸಿವಿಂಗ್ ಮೆಷಿನು. ಅದಾದ ನಂತರ ಬಾಬಿನ್ ಬೇಕು, ಮ್ಯಾಚಿಂಗ್ ಥ್ರೆಡ್ ಇರಬೇಕು, ಒಂದು ಕತ್ತರಿ ಇರಬೇಕು ಬಟ್ಟೆ ಕಟ್ ಮಾಡಬೇಕಂತಂದರೆ. ಇಷ್ಟಿದ್ರೆ ಸಾಕು. ಆಮೇಲೆ ನಿಮಗೆ ಸಿವಿಂಗ್ ಮಾಡೋಕ್ಕೆ ಗೊತ್ತಿರಬೇಕು. ಈಗ ಈ ಪ್ಯಾಂಟ್ನ ಲೆಂತ್ ಎಷ್ಟಿದೆ ಅಂತ ನಾವು ನೋಡೋಣ. ಫಸ್ಟಿಗೆ ಈಗ ನಾನು ಪ್ಯಾಂಟ್ ಇಟ್ಟಿದ್ದೀನಿ ಪ್ಲಸ್ ಮೆಜರ್ಮೆಂಟ್ ಟೇಪ್ನ ಇಟ್ಟಿದ್ದೀನಿ. ನೋಡ್ಬೋದು ಇಲ್ಲಿ ಲೆಂತ್ ಬಂದು 41.5 ಇದೆ. ಇನ್ಫ್ಯಾಕ್ಟ್ ನನಗೆ ಬೇಕಾಗಿರೋ ಲೆಂತ್ 40. ಸೊ ಇಲ್ಲಿ ಒಂದು ನಾನು ಮಾರ್ಕಿಂಗನ್ನು ಮಾಡ್ತೀನಿ 40 ಇರೋ ಕಡೆ. ಸೊ ಇದು ನಂದು ಮಾರ್ಕಿಂಗ್. ಇಲ್ಲಿ ಈಗ ನೀವು ಕಾಣ್ಬೋದು ಈ ರೀತಿಯಾದ ಒಂದು ಮಾರ್ಕಿಂಗನ್ನು ನಾನು ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇಲ್ಲಿ ಹೆಚ್ಚುವರಿ ಇರುವಂಥ ಬಟ್ಟೆಯನ್ನು ಕಟ್ ಮಾಡಬೇಕು. ಈ ಪ್ಯಾಂಟ್ನಲ್ಲಿ ಮೊದಲು ಇಲ್ಲೊಂದು ಸ್ಟಿಚ್ ಇತ್ತು, ನಾನು ಇದನ್ನು ಈಗಾಗಲೇ ಬಿಡಿಸಿದ್ದೀನಿ. ಅದರಿಂದ ನೀವು ನೋಡ್ಬೋದು ಬಿಡಿಸಿದ ನಂತರ ಇದು ಎಷ್ಟು ಲೆಂತ್ ಜಾಸ್ತಿ ಇದೆ ಅಂತ. ಸೊ ಇದು ಲೆಂತ್ ಜಾಸ್ತಿ ಇರುವಂಥ ಪೋರ್ಷನ್. ಈಗ ನಾನಿಲ್ಲಿ 1.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಈಗ ಕಟ್ಟಿಂಗ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಲೈನ್ನ ನಾನು ಎಳೆದಿದ್ದೀನಿ. ಈಗ ಈ ಲೈನ್ನ ಮೇಲೆ ಈ ಒಂದು ಲೈನ್ನ ಉಪಯೋಗಿಸ್ಕೊಂಡು ನಾನು ಈ ಮೆಟೀರಿಯಲ್ನ ಕಟ್ ಮಾಡ್ತೀನಿ. ನೆಕ್ಸ್ಟ್ ನಾವು ಸ್ಟಿಚಿಂಗ್ ಮಾಡೋಕ್ಕೆ ಹೋಗೋಣ. ಈಗ ಮೆಷಿನಿಗೆ ದಾರ ಈಗಾಗಲೇ ನಾನು ಹಾಕಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಈಗ ನಾವು ಸ್ಟಿಚಿಂಗ್ ಕೆಲಸನ ಶುರು ಮಾಡೋಣ.